ಹಲೋ ನಮಸ್ತೆ ಎಲ್ಲರಿಗೂ ಜಲಜ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು 24ನೇ ಕಂತಿನ ಗೃಹಲಕ್ಷ್ಮಿ ಹಣ ಯಾವತ್ತು ಬರುತ್ತೆ ಮತ್ತು ಆಲ್ರೆಡಿ ರಿಲೀಸ್ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಹಾಗಾಗಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈಗ ಗೃಹಲಕ್ಷ್ಮಿ ಹಣ 24ನೇ ಕಂತಿನ ಹಣ ಯಾವತ್ತು ರಿಲೀಸ್ ಆಗಿದೆ, ಯಾವ ಡೇಟ್ ಒಳಗಡೆ ನಿಮಗೆ ನಿಮ್ಮ ಖಾತೆಗೆ ಬಂದು ಸೇರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಗೃಹಲಕ್ಷ್ಮಿ ಫಲಾನುಭವಿಗಳು ಆಲ್ರೆಡಿ ನಮ್ಗೆ ಹಣ ಬಂದಿಲ್ಲ, 23ನೇ ಕಂತಿನೂ ಹಣ ಬಂದಿಲ್ಲ, 24ನೇ ಕಂತಿನೂ ಹಣ ಬಂದಿಲ್ಲ, ಸೊ ಹಂಗಾಗಿ ಬರುತ್ತಾ ಇಲ್ವೋ ಅಂತ ಸ್ವಲ್ಪ ಕನ್ಫ್ಯೂಷನಲ್ಲಿ ಇರ್ತಾರೆ ಎಲ್ಲರೂ. ಯಾವುದೇ ರೀತಿಯಾದಂಥ ಗೊಂದಲವಿಲ್ಲ, ಯಾಕಂದರೆ 23ನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಆಗಿದೆ. ಕೆಲವರಿಗೆ ಬಂದಿದೆ, ಕೆಲವ್ರಿಗೆ ಬರ್ತಾ ಇದೆ. ಅಂದರೆ ಇನ್ನೊಂದು 3 ದಿನದಲ್ಲಿ ಅದೂ ಕ್ಲಿಯರ್ ಆಗುತ್ತೆ. ಅಂದರೆ ಒಬ್ಬೊಬ್ಬರಿಗೆ ಏನಂದರೆ 23ನೇ ಕಂತು ಮತ್ತು 24ನೇ ಕಂತಿನ ಹಣನೂ ಒಂದೇ ಸತಿ ನಿಮಗೆ 4,000 ನಿಮ್ಮ ಖಾತೆಗೆ ಬಂದು ಸೇರ್ತಾ ಇದೆ. ಸೊ ಹಾಗಾಗಿ ನೀವು ವರಿ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಸೊ ಈಗ ನಾವು 24ನೇ ಕಂತಿನ ಹಣ ಯಾವತ್ತು ಒಳಗಡೆ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಅಂತ ಅಂದರೆ, ಇಲ್ಲಿ ರಾಜ್ಯ ಸರ್ಕಾರ ಹೊಸ ವರ್ಷದ ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಏನಂದರೆ ಇಲ್ಲಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿಯರಿಗೆ ಹೊಸ ವರ್ಷ ಆಚರಣೆಗೆ 24ನೇ ಕಂತಿನ ಹಣ 2,000 ರೂಪಾಯಿ ಡಿಸೆಂಬರ್ 22ರಿಂದ ಡಿಸೆಂಬರ್ 27 ಒಳಗಡೆ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ. ಗೃಹಲಕ್ಷ್ಮಿ ಅಮೌಂಟು ಎಲ್ಲರಿಗೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ವತಃ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿರೋಂಥ ಭಾನುವಾರ ಇದನ್ನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸೋಮವಾರದಿಂದ ಹಣ ಸಂದಾಯಕ್ಕೆ ಚಾಲನೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅಂದರೆ ಸೋಮವಾರದಿಂದ ಈ ಡಿಸೆಂಬರ್ 22ರಿಂದ ಡಿಸೆಂಬರ್ 27 ಇಲ್ಲಾಂದರೆ 28 ಒಳಗಡೆ ನಿಮ್ಮ ಗೃಹಲಕ್ಷ್ಮಿ ಯಾರ್ಯಾರು ಫಲಾನುಭವಿಗಳಿದ್ದಾರೋ ಅವರ ಖಾತೆಗೆ ಹಣ ಬಂದು ಜಮಾ ಆಗುತ್ತೆ. ಓಕೆನಾ? ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಸೋಮವಾರದಿಂದ ಹಣ ಸಂದಾಯಕ್ಕೆ ಇದು ಕೊಟ್ಟಿದೆ ಅಂತ ಹೇಳ್ತಾ ಇದ್ರು. ಇನ್ನೊಂದು ವಿಚಾರ ಏನಂತ ಅಂದರೆ, ಈ ಗೃಹಲಕ್ಷ್ಮಿಯವರು ಫಲಾನುಭವಿಗಳಿರ್ತಾರಲ್ಲ, ಅಕಸ್ಮಾತ್ ಯಾರಾದರೂ ಎಕ್ಸ್ಪೈರ್ ಆಗಿದ್ದರೆ, ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ ತಗೋತಿದ್ರಲ್ಲ, ಅವ್ರು ಯಾರಾದರೂ ಎಕ್ಸ್ಪೈರ್ ಆಗಿದ್ದರೆ ಅವರ ಖಾತೆಗೂ ಬಂದು ಜಮಾ ಆಗುತ್ತೆ. 23, 24ನೇ ಕಂತಿನ ಹಣ ಅವ್ರಿಗೂ ಬಂದು ಸೇರುತ್ತೆ ಅಂತಲೂ ಕೂಡ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಸಮಸ್ಯೆಯನ್ನು ಸರಿಪಡಿಸಲು ಒಂದು ಸಾಫ್ಟ್ವೇರ್ ಕೂಡ ಇವರು ಸೃಷ್ಟಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಭಿವೃದ್ಧಿಪಡಿಸಲಾಗಿದೆ ಅಂತ ಹೇಳಿದ್ದಾರೆ. ಇಂಥ ಮೊತ್ತವನ್ನು ವಸೂಲಿ ಮಾಡುವಂತೆ ಬ್ಯಾಂಕ್ಗಳಿಗೆ ಸೂಚಿಸಿದ್ದೇವೆ ಎಂದು ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಗೊಂದಲ ಬೇಡ. ನಿಮಗೆ 23ನೇ ಕಂತು ಮತ್ತು 24ನೇ ಕಂತು ಕೆಲವರಿಗೆ ಒಂದೇ ಸತಿ ಅಮೌಂಟು ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ. ಹಾಗಾಗಿ ಈ ತಿಂಗಳು 2026ಕ್ಕೆ ನಿಮಗೆ ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಹೊಸ ವರ್ಷನ ತುಂಬ ಜೋರಾಗಿ ಆಚರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಆಲ್ರೆಡಿ ನಿಮಗೆ 23ನೇ ಕಂತಿನ ಹಣ ಸಿಕ್ಕಿದೆ ಅನ್ನೋರು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. 24ನೇ ಕಂತಿನ ಹಣನೂ ಆಲ್ರೆಡಿ ಬಂದಿದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.